ಈ ಬಾರಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಗೆದ್ರೆ ಭಾರತದ 3 ಜನ ಆಟಗಾರರು ಒನ್ ಡೇ ಕ್ರಿಕೆಟ್ನಿಂದ ಕೂಡ ರಿಟೈರ್ಮೆಂಟ್ ಅನ್ನ ಕೊಡ್ತಾರ. ಈ ಒಂದು ಪ್ರಶ್ನೆ ಮೂಡ್ತಾ ಇದೆ, ಮೂಡೋದಕ್ಕೆ ಕಾರಣ ಕೂಡ ಇದೆ. ಆ 3 ಪ್ಲೇಯರ್ಸ್ ಯಾರು ಅಂತ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ. T20 ವರ್ಲ್ಡ್ ಕಪ್ ಗೆದ್ದಾಗ ರಿಟೈರ್ಮೆಂಟ್ ಕೊಟ್ಟ 3 ಜನ 3 ಸ್ಟಾರ್ ಪ್ಲೇಯರ್ಸ್, 3 ಸೂಪರ್ ಸ್ಟಾರ್ಸ್ ಅಂತ ಹೇಳ್ಬೋದು. ಈಗ ಒನ್ ಡೇ ಏನು ಈ ICC ಚಾಂಪಿಯನ್ಸ್ ಟ್ರೋಫಿ ಇದೆಯಲ್ಲ, ಇದು ಗೆದ್ದ ನಂತರ ರಿಟೈರ್ಮೆಂಟ್ ಕೊಡ್ತಾರೆ. ಇಂಡಿಯಾ ಟ್ರೋಫಿಯನ್ನ ಗೆದ್ರೆ ರಿಟೈರ್ಮೆಂಟ್ ಕೊಡುವಂತ ಸಾಧ್ಯತೆ ಕಾಣಿಸ್ತಾ ಇದೆ. ಗೊತ್ತಿಲ್ಲ, ಇನ್ನೊಂದು ವರ್ಲ್ಡ್ ಕಪ್ ಗೆಲ್ಲಬೇಕು ಅನ್ನುವಂತ ಆಸೆ ಇದ್ರೂ ಇರಬಹುದು. ಯಾಕಂದ್ರೆ ರೋಹಿತ್ ಶರ್ಮಾ 2011ರ ವರ್ಲ್ಡ್ ಕಪ್ ಟೀಮ್ ನಲ್ಲಿ ಇರಲಿಲ್ಲ. ರೋಹಿತ್ ಶರ್ಮಾರಿಗೆ ಒಂದು ಆಸೆ ಇದ್ರೂ ಇರಬಹುದು. ಯಾಕಂದ್ರೆ ಏನೇ ಆದ್ರೂ ವರ್ಲ್ಡ್ ಕಪ್ ಗೆಲ್ಲೋದಿದೆಯಲ್ಲ, ಆ ಫೀಲಿಂಗೇ ಬೇರೆ. 2011ನಲ್ಲಿ MS ಧೋನಿ ಏನು ಆ ವರ್ಲ್ಡ್ ಕಪ್ ಅನ್ನ ಗೆದ್ರಲ್ಲ, ಆ ಒಂದು ಫೀಲಿಂಗ್ ಅನ್ನ ಮತ್ತೆ ಯಾವ ICC ಟ್ರೋಫಿ ಕೂಡ ಕೊಡೋದಿಲ್ಲ. ಅದು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಆಗಿರ್ಲಿ, ಇಲ್ಲ ವರ್ಲ್ಡ್ T20 ಆಗಿರ್ಲಿ, ಇಲ್ಲ ಚಾಂಪಿಯನ್ಸ್ ಟ್ರೋಫಿ ಆಗಿರ್ಲಿ, ಇದ್ಯಾವುದು ಕೂಡ ಆ ಫೀಲಿಂಗ್ ಅನ್ನ ಕೊಡೋದಿಲ್ಲ. ಒನ್ ಡೇ ವರ್ಲ್ಡ್ ಕಪ್ ಇದೆಯಲ್ಲ, ಅದೇ ಒಂಥರದ ವಿಶ್ವಕಪ್ ಅಂತ ಏನ್ ಕರಿತೀವಲ್ಲ, ವಿಶ್ವಕಪ್ ಅಂದ್ರೆ ಅದೇ ಕ್ರಿಕೆಟ್ ಅಲ್ಲಿ ಟಾಪ್ ಏನು ಕಪ್ ಅಂತ ಹೇಳ್ಬೋದು. ಕಾಮನ್ ಆಗಿ ನಮ್ಗೆ ಹಂಗೆ ಅನ್ಸುತ್ತೆ. ಹಾಗೇನೆ ಪ್ರತಿಯೊಬ್ಬ ಆಟಗಾರನ ಫೀಲಿಂಗ್ ಕೂಡ ಅದೇನೆ. ಅದನ್ನ ಗೆದ್ರೆ ತನ್ನ ಕ್ರಿಕೆಟ್ ಜೀವನ ಕಂಪ್ಲೀಟ್ ಅಂತ. ರೋಹಿತ್ ಶರ್ಮಾ ಅದಕ್ಕೆ ಕಾಯ್ತಾ ಇದ್ದಾರ, ಅಥವಾ ಸಾಕು ನಾನಂತೂ ICC ಟ್ರೋಫಿಗಳನ್ನ ಬಹುತೇಕ ಗೆದ್ದಿದ್ದೀನಿ, ಯಾಕೆ ಜಾಸ್ತಿ ತಲೆ ಕೆಡ್ಸ್ಕೋಬೇಕು? ಯಾಕೆಂದ್ರೆ ರೋಹಿತ್ ಶರ್ಮಾ ಒಂಥರ ಕೂಲ್, ಆಗಿದ್ದಾಗತ್ತೆ ಬಿಡು, ಆಗಿದ್ದಾಗ್ಲಿ ಅನ್ನೋ ತರದ ಒಬ್ಬ ಕ್ಯಾಪ್ಟನ್, ಒಂಥರ ಕೂಲ್ ಆಗಿ ಹೋಗುವಂತ ಶರ್ಮಾಜಿ ಕಿ ಬೇಟ. ಹಾಗಾಗಿ ಶರ್ಮಾಜಿ ಕಿ ಬೇಟ ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ವಿರಾಟ್ ಕೊಹ್ಲಿಗಂತೂ ಎಲ್ಲದನ್ನು ಗೆದ್ಕೊಂಡ್ ಬಂದಾಗಿದೆ. ಸೊ ಇನ್ನು ಗೆಲ್ಲೋದೇನ್ ಬಾಕಿ ಇದೆ? ಈ ICC ಚಾಂಪಿಯನ್ಸ್ ಟ್ರೋಫಿನ ಗೆದ್ಬಿಟ್ಟು ರಿಟೈರ್ಮೆಂಟ್ ಕೊಡೋಣ ಅಂತ ಯೋಚನೆ ಮಾಡಿದ್ರು ಮಾಡಬಹುದು. ಯಾಕಂದ್ರೆ T20ಗೆ ಅಂದ್ರೆ ಒನ್ ಡೇಗೆ ರಿಟೈರ್ಮೆಂಟ್ ಕೊಡೋಣ ಅಂತ T20ಗೆ ರಿಟೈರ್ಮೆಂಟ್ ಕೊಟ್ಟಾಗಿದೆ. ಅದು T20 ವರ್ಲ್ಡ್ ಕಪ್ ಅನ್ನ ಗೆಲ್ತಾನೆ ವೆಸ್ಟ್ ಇಂಡೀಸ್ ನಲ್ಲೇ ರಿಟೈರ್ಮೆಂಟ್ ಅನ್ನ ಘೋಷಣೆ ಮಾಡಿದ್ರು ರವೀಂದ್ರ ಜಡೇಜಾ, ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ. ಇದು ಮುಂದೆ ಇಂಡಿಯಾ ಟೀಮ್ ಅಲ್ಲಿ ಒಂದು ಯೂತ್ಸ್ಗೆ ಅವಕಾಶ ಕೊಟ್ಟಾಗಾಯ್ತು. ಹಾಗಾಗಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ರವೀಂದ್ರ ಜಡೇಜಾ ಇಲ್ಲದೆ ಇರುವಂತ ಈ T20 ಇಂಡಿಯಾ ನಂಬರ್ 1 ಆಗಿದೆ. ಅಂದ್ರೆ ಅಲ್ಲಿಗೆ ತಿಲಕ್ ವರ್ಮಾ ಬಂದ್ರು, ಬೇರೆ ಬೇರೆ ರಿಂಕು ಸಿಂಗ್ ಈ ತರದ ಪ್ಲೇಯರ್ಸ್ ಜಾಯಿನ್ ಆದ್ರು. ಓಪನಿಂಗ್ ಸ್ಲಾಟ್ ಅಲ್ಲಿ ರೋಹಿತ್ ಶರ್ಮಾ ಹೋದ್ ಕೂಡ್ಲೇನೆ ಎಂತ ಒಂದು ದಂಡು ಬಂತು. ಅಲ್ಲಿ ಅಭಿಷೇಕ್ ಶರ್ಮಾ ಬಂದಿದ್ದಾರೆ, ಇನ್ನೊಂದ್ ಕಡೆ ಯಶಸ್ವಿ ಜೈಸ್ವಾಲ್, ಇನ್ನೊಂದ್ ಕಡೆ ಶುಭ್ಮನ್ ಗಿಲ್, ಎಷ್ಟು ಜನ, ಸಂಜು ಸ್ಯಾಮ್ಸನ್, ಎಂತೆಂಥ ಟ್ಯಾಲೆಂಟ್ಗಳಿಗೆ ಅವಕಾಶ ಸಿಕ್ತು. ಯಾಕೆಂದ್ರೆ ರೋಹಿತ್ ಶರ್ಮಾ ಇದ್ದಿದ್ರೆ ಆ ಸ್ಲಾಟ್ ಅನ್ನ ಯಾರು ಬರೋಂಗಿಲ್ಲ ಅಲ್ಲಿಗೆ. ಇನ್ನು ವಿರಾಟ್ ಕೊಹ್ಲಿ ಬಿಟ್ರ ಆ ಒಂದು ಏನು ಒನ್ ಡೌನ್ ಅಥವಾ ಏನು ಓಪನರ್, ಆ ಒಂದು ಪೊಸಿಷನ್ಗೆ ಒಂದಷ್ಟು ಹೊಸ ಆಟಗಾರರಿಗೆ ಅವಕಾಶ ಸಿಕ್ತು, ಅದ್ಭುತವಾದ ಟ್ಯಾಲೆಂಟ್ಗಳಿಗೆ ಅವಕಾಶ ಸಿಕ್ತು. ರವೀಂದ್ರ ಜಡೇಜಾ ಹೊರಗಡೆ ಬರ್ತಾನೆ, ಅಂದ್ರೆ ಆಲ್ರೌಂಡರು, ಅವರು T20 ರಿಟೈರ್ಮೆಂಟ್ ಕೊಡ್ತಾನೆ. ಒಳ್ಳೆ ಏನು ಹೊಸಬರಿಗೆ ಅವಕಾಶ ಸಿಗ್ತಾ ಹೋಗ್ತಾ ಇದೆ. ಹಾಗಾಗಿ ಈಗ ಅಕ್ಷರ್ ಪಟೇಲ್ ಆಗ್ಬೋದು, ಈ ತರದವರು ಪರ್ಮನೆಂಟ್ ಆ ಸ್ಥಾನವನ್ನ ತುಂಬುತ್ತಾರೆ. ಈಗ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ನಂತರ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಹಾಗೆ ರವೀಂದ್ರ ಜಡೇಜಾ ರಿಟೈರ್ಮೆಂಟ್ ಕೊಡೋದ್ರಲ್ಲಿ, ಅಂದ್ರೆ ಈಗಾಗಲೇ 200ನೇ ಪಂದ್ಯ ಆಡ್ತಾ ಇದ್ದಾರೆ ರವೀಂದ್ರ ಜಡೇಜಾ. ಸೊ 200ನೇ ಪಂದ್ಯವನ್ನ ಈ ಬಾಂಗ್ಲಾದೇಶ್ ಮೇಲೆ ಆಡಿದ್ದಾರೆ. ಈ ಚಾಂಪಿಯನ್ಸ್ ಟ್ರೋಫಿ ಮುಗಿಯೋಷ್ಟೊತ್ತಿಗೆ ಸಾಕು, ನಾನು T20 ಕರಿಯರ್ ಸಖತ್ತಾಗಿ ಆಡಿದ್ದೀನಿ, ಟೆಸ್ಟ್ ಅಲ್ಲಿ ಕೂಡ ಸಖತ್ತಾಗಿ ನನ್ನ ಏನು ಅದ್ಭುತವಾದ ಆಲ್ರೌಂಡರ್ ಅಂತ ಅನ್ಸ್ಕೊಂಡಿದ್ದಾರೆ. ಕಪಿಲ್ ದೇವ್ ನಂತರ ಭಾರತ ಕಂಡಂತ ಒಬ್ಬ ಬೆಸ್ಟ್ ಆಲ್ರೌಂಡರ್ ಅಂತ ಹೇಳ್ಬೋದು. ಹಾಗಾಗಿ ರವೀಂದ್ರ ಜಡೇಜಾ ಕೂಡ ರಿಟೈರ್ಮೆಂಟ್ ಕಡೆಗೆ ಮನ್ಸು ಮಾಡ್ಬೋದು. ಯಾಕೆ ಸುಮ್ಮನೆ IPL ಆಡ್ಕೊಂಡು ಇದ್ದು ಬಿಡೋಣ, ಹೆವಿ ಸ್ಟ್ರೈನ್ ಆಗಿದೆ ಕ್ರಿಕೆಟ್ 3 ಫಾರ್ಮ್ಯಾಟ್ ಅಲ್ಲಿ, ಟೆಸ್ಟ್ ಅಲ್ಲಿ, ಒನ್ ಡೇಲಿ, T20 ಅಂತೂ ರಿಪೀಟೆಡ್ ವರ್ಷ ಇಡೀ ಆಡ್ಕೊಂಡ್ ಬಂದಿದ್ದೀವಿ. ಹಾಗಾಗಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ರವೀಂದ್ರ ಜಡೇಜಾ ಇದೇ ಕೊನೆಯ ಒನ್ ಡೇ ಇಂಟರ್ನ್ಯಾಷನಲ್ ಆಗಬಹುದಾ? ಇವರಿಬ್ರು ಕೂಡ ಚಾಂಪಿಯನ್ಶಿಪ್ ಅಂದ್ರೆ ಚಾಂಪಿಯನ್ಸ್ ಟ್ರೋಫಿನ ಗೆದ್ರೆ ಅದೇ ದಿನ ದುಬೈಯಲ್ಲಿ ರಿಟೈರ್ಮೆಂಟ್ ಅನ್ನ ಅನೌನ್ಸ್ ಮಾಡಬಹುದಾ? ಮತ್ತೊಮ್ಮೆ ಮುಂಬೈಯಲ್ಲಿ ನೋಡಿದ್ವಲ್ಲ, ಅದೇ ರೀತಿ T20 ವರ್ಲ್ಡ್ ಕಪ್ ಅನ್ನ ಎತ್ಕೊಂಡು ಬಂದು ಆ ಮುಂಬೈನ ಆ ಬೀಚ್ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಲೆ ಜನ, ಲಕ್ಷ ಗಟ್ಲೆ ಫ್ಯಾನ್ಸ್ ಆ ಸಂಭ್ರಮವನ್ನು ಆಚರಿಸಿದ್ರಲ್ಲ. ಸೊ ಆ ರಿಟೈರ್ಮೆಂಟ್ ಬೇಸರದ ಜೊತೆಗೆ ಕಪ್ ಗೆದ್ದ ಸಂಭ್ರಮ ಎರಡೂ ಸೇರ್ಕೊಂಡಿತ್ತಲ್ಲ, ಆ ರೀತಿಯ ಸಂಭ್ರಮವನ್ನ ದುಬೈನಿಂದ ಮುಂಬೈವರೆಗೂ ನೋಡ್ಬೋದಾ ಈ ಬಾರಿ?
ಗೊತ್ತಿಲ್ಲ. ಚಾಂಪಿಯನ್ಸ್ ಟ್ರೋಫಿ ಗೆದ್ರೆ ಈ 3 ಜನ ಕೂಡ ರಿಟೈರ್ಮೆಂಟ್ ಅನ್ನು ಕೊಡುವಂತ ಸಾಧ್ಯತೆಗಳು ಇದೆ ಅಂತ ನಮಗನಿಸ್ತಾ ಇದೆ. ಸೊ ನಿಮ್ಗೇನು ಅನ್ಸುತ್ತೆ? ಅಥವಾ ಮುಂದಿನ ಒಲಿಂಪಿಕ್ ಇದೆ, ಒಲಿಂಪಿಕ್ ಅಲ್ಲಿ ಕೂಡ ಈ ಬಾರಿ ಕ್ರಿಕೆಟ್ ಅನ್ನ ಸೇರಿಸಿದ್ದಾರೆ, ಸೊ ಅಲ್ಲಿ ಆಡ್ತಾರೆ ಅಂತ ಇದೆ. ಯಾಕೆಂದ್ರೆ ವಿರಾಟ್ ಕೊಹ್ಲಿ ಅನ್ನುವಂಥ ಒಂದು ಹೆಸರಿಂದಾನೇ, ಆ ಹೆಸರಿಗಿರುವಂಥ ಒಂದು ಮಾರ್ಕೆಟ್ ಇದೆಯಲ್ಲ, ಅದಕ್ಕೇನೆ ನಾವು ಕ್ರಿಕೆಟ್ ಅನ್ನ ಒಲಿಂಪಿಕ್ಸಿಗೆ ಸೇರಿಸಿದ್ವಿ ಅಂತ ಅದರ ಡೈರೆಕ್ಟರ್ ಹೇಳ್ತಾ ಇದ್ರು. ಅಂದ್ರೆ ಈ ಯಾವ ನೀತಾ ಅಂಬಾನಿ, ಮುಖೇಶ್ ಅಂಬಾನಿ ಇದಾರಲ್ಲ, ಇವರು ನೀತಾ ಅಂಬಾನಿ ಕೂಡ ಅದರ ಒನ್ ಆಫ್ ದ ಮೆಂಬರ್ ಆಗಿದ್ದಾರೆ ಒಲಿಂಪಿಕ್ ಕಮಿಟಿಯಲ್ಲಿ. ಸೊ ಈ ಏನು ಕ್ರಿಕೆಟ್ ಬೆಳೀತಾ ಇರುವ ವೇಗವನ್ನು ನೋಡಿ, ಕ್ರಿಕೆಟ್ಗಿರುವಂಥ ಒಂದು ದೊಡ್ಡ ಫಾಲೋಯಿಂಗ್ ಅನ್ನು ನೋಡಿ ಕ್ರಿಕೆಟ್ ಅನ್ನ ಒಲಿಂಪಿಕ್ಸ್ ಅಲ್ಲಿ ಸೇರಿಸಿದ್ದಾರೆ. ಮುಂದಿನ ಬಾರಿ ಒಲಿಂಪಿಕ್ ಅಲ್ಲಿ ಕ್ರಿಕೆಟ್ ಕೂಡ ಇರುತ್ತೆ. ಅಲ್ಲಿ ವಿರಾಟ್ ಕೊಹ್ಲಿ ಅವರಿಗಿರುವಂಥ ಒಂದು ಪಬ್ಲಿಸಿಟಿ, ಅವರಿಗಿರುವಂಥ ಒಂದು ಮಾರ್ಕೆಟ್ ಅನ್ನ ನೋಡಿನೇ ನಾವು ಆ ಕ್ರಿಕೆಟ್ ಅನ್ನ ಒಲಿಂಪಿಕ್ಗೆ ಆ್ಯಡ್ ಮಾಡಬೇಕಾಯ್ತು ಅನ್ನೋಂಥ ಒಂದು ಮಾಹಿತಿಯನ್ನ ಎಲ್ಲ ಫ್ಯಾನ್ಸ್ ಖುಷಿಯಿಂದ ಹಂಚ್ಕೊಂಡ್ರು. ಆದರೆ ಕ್ರಿಕೆಟ್ಗೊಂದು ದೊಡ್ಡ ಮಾರ್ಕೆಟ್ ಬಂದಿದೆ, ಒಂದು ದೊಡ್ಡ ಏನು ಕ್ರಿಕೆಟ್ಗೆನೆ ಒಂದು ದೊಡ್ಡ ಹವಾ ಕ್ರಿಯೇಟ್ ಆಗಿದೆ. ಒಲಿಂಪಿಕ್ಸ್ವರೆಗೂ ಆಡ್ತಾರಾ? ವಿರಾಟ್ ಕೊಹ್ಲಿ ಏನಲ್ಲಿ ನೋಡ್ಬೋದಾ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಚಾಂಪಿಯನ್ಸ್ ಟ್ರೋಫಿಯಿಂದ ರಿಟೈರ್ಮೆಂಟ್ ಅನ್ನು ಏನಾದರೂ ಕೊಟ್ಟರೆ ಅಲ್ಲಿಗೆ ಬಹುಶಃ ಈ ಏನು ಅಲ್ಲಿ ಯಾವ ಫಾರ್ಮ್ಯಾಟ್ ಆಡಿಸ್ತಾರೋ ಗೊತ್ತಿಲ್ಲ. ಸದ್ಯಕ್ಕಂತೂ ಕ್ರಿಕೆಟ್ನಿಂದ ಬಹುತೇಕ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ರವೀಂದ್ರ ಜಡೇಜಾ ದೂರ ಆದ ಹಾಗೆ ಆಗುತ್ತೆ. ಯಾಕೆಂದರೆ ಟೆಸ್ಟ್ ಸೀರೀಸ್ಗಳು ನಡೆಯೋದು ತುಂಬ ಕಡಿಮೆ. ಟೆಸ್ಟ್ ಸೀರೀಸ್ಗಳನ್ನ ಎಲ್ಲೋ ಒಂದು ಸಾರಿ ರೇರ್ ಆಗಿ ಆಡ್ತಾರೆ. ಆದರೆ ಈ ಒನ್ ಡೇ ಸೀರೀಸ್ಗಳಿದೆಯಲ್ಲ ಆಗಾಗ ಆಗ್ತಾ ಇರುತ್ತೆ. T20 ಅಂತೂ ಯಾವಾಗಲೂ ಆಗ್ತಾ ಇರುತ್ತೆ. ಟೆಸ್ಟ್ ಸೀರೀಸ್ಗಳಲ್ಲಿ ನೋಡಬೇಕು ಅಂದರೆ ಆಮೇಲೆ ವಿರಾಟ್ ಕೊಹ್ಲಿನ, ರವೀಂದ್ರ ಜಡೇಜಾ, ರೋಹಿತ್ ಶರ್ಮನ ತುಂಬ ದಿನ ಕಾಯಬೇಕಾಗುತ್ತೆ. ಯಾಕಂದರೆ ಎಷ್ಟೋ ಜನರಿಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ಪ್ಲೇಯರ್ಸ್ ಇವರು. ಗೊತ್ತಿಲ್ಲ, ಚಾಂಪಿಯನ್ಸ್ ಟ್ರೋಫಿ, ಇಂಡಿಯಾ ಕಪ್ ಗೆಲ್ತಾ ಇವರು ರಿಟೈರ್ಮೆಂಟ್ ಕೊಡದೆ ಇವರು ಮುಂದುವರಿಲಿ ಅಂತ ಎಲ್ಲ ಫ್ಯಾನ್ಸ್ ಅನ್ಕೋತಾ ಇರ್ತಾರೆ. ನಮ್ಗೆ ಅನ್ಸುತ್ತೆ. ನಿಮಗೆ ಅನಿಸುತ್ತೆ? ನೀವು ಕೂಡ ಕಮೆಂಟ್ ಮಾಡಿ. ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.